ತಗೊಂಡು ಪದೇ ಪದೇ ಮುತ್ತು ಕೊಟ್ಟ ಗಿಲ್ಲಿ ನಟ. ಕ್ವಾಟ್ಲೆ ಕಿಚನ್ ನಲ್ಲಿ ಜೋಡಿಯಾದ ಶಿಲ್ಪಾ ಕಾಮತ್ ಮತ್ತು ಗಿಲ್ಲಿ ನಟ. ಶಿಲ್ಪಾ ಕಾಮತ್ ಕೈಗೆ ಗಿಲ್ಲಿ ನಟ ಮುತ್ತಿನ ಸುರಿಮಳೆ. ಗಿಲ್ಲಿ ನಟನ ಮೇಲೆ ಮುನಿಸಿಕೊಂಡ ಶಿಲ್ಪಾ ಕಾಮತ್. ಮುತ್ತನ್ನಾದರೂ ಕೊಟ್ಬಿಟ್ಟು ಹೇಳೆ, ಸ್ವಲ್ಪ ಸಿಟ್ಟು ಬಿಟ್ಬಿಟ್ಟು ಹೇಳೆ, ಫೋನನ್ನಾದರೂ ಮಾಡ್ಬಿಟ್ಟು ಹೇಳಲೇ. ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಮಹಾನಟಿ ಗಗನಾ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದವರು ಗಿಲ್ಲಿ ನಟ. ಈಗ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಶಿಲ್ಪಾ ಕಾಮತ್ ಕೈಗೆ ಪದೇ ಪದೇ ಮುತ್ತು ಕೊಟ್ಟಿದ್ದಾರೆ ಗಿಲ್ಲಿ ನಟ. ಇದು ಶಿಲ್ಪಾ ಕಾಮತ್ಗೆ ಸಿಟ್ಟು ತರಿಸಿದ್ದಂತೂ ಹೌದು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕ್ವಾಟ್ಲೆ ಕಿಚನ್ ಪ್ರಸಾರ ಆಗ್ತಾ ಇದೆ. ಈ ಶೋನಲ್ಲಿ ಕುಕ್ ಆಗಿ 100 ಜನ್ಮಕ್ಕೂ ಸೀರಿಯಲ್ ಖ್ಯಾತಿಯ ಶಿಲ್ಪಾ ಕಾಮತ್ ಸ್ಪರ್ಧೆ ಮಾಡಿದ್ದಾರೆ. ಹಾಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಕೂಡ ಕ್ವಾಟ್ಲೆ ಕೊಡೋಕೆ ಈ ಶೋಗೆ ಬಂದಿದ್ದಾರೆ. ಕ್ವಾಟ್ಲೆ ಕಿಚನ್ ಶೋನಲ್ಲಿ ಶಿಲ್ಪಾ ಕಾಮತ್ಗೆ ಗಿಲ್ಲಿ ನಟ ಕ್ವಾಟ್ಲೆ ಪಾರ್ಟ್ನರ್ ಆಗಿದ್ರು. ಈ ವೇಳೆ ಅಡ್ವಾಂಟೇಜ್ ರೌಂಡ್ನಲ್ಲಿ ಅಡ್ವಾಂಟೇಜ್ ತಗೊಂಡು ಶಿಲ್ಪಾ ಕಾಮತ್ ಕೈಗೆ ಗಿಲ್ಲಿ ನಟ ಮೇಲಿಂದ ಮೇಲೆ ಮುತ್ತು ಕೊಟ್ಟಿದ್ದಾರೆ. ಇದರಿಂದ ಶಿಲ್ಪಾ ಕಾಮತ್ ಗರಂ ಆಗಿದ್ದಂತೂ ಸುಳ್ಳಲ್ಲ. ಏನದು ಅಡ್ವಾಂಟೇಜ್ ರೌಂಡ್? ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದ 2ನೇ ವಾರ ನಟ ಶಿಲ್ಪಾ ಕಾಮತ್ಗೆ ಗಿಲ್ಲಿ ನಟ ಕ್ವಾಟ್ಲೆ ಪಾರ್ಟ್ನರ್ ಆಗಿ ಆಯ್ಕೆಯಾದರು. ವಿಶೇಷ ಅಂತಂದ್ರೆ ಈ ವೇಳೆ ಗಿಲ್ಲಿ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೋಗಿ ಅವತಾರ ತಾಳಿದ್ರು. ಮೇನ್ ಕುಕಿಂಗ್ ರೌಂಡ್ಗೆ ಅಡ್ವಾಂಟೇಜ್ ಪಡೆಯೋದಕ್ಕೆ ಕುಕ್ಗಳು ಅಡ್ವಾಂಟೇಜ್ ಟಾಸ್ಕ್ ಅನ್ನ ಪೂರ್ಣಗೊಳಿಸಬೇಕಾಗಿತ್ತು. ಅಡ್ವಾಂಟೇಜ್ ಟಾಸ್ಕ್ ಪ್ರಕಾರ ಕ್ವಾಟ್ಲೆಗಳಿಗೆ ಕುಕ್ಗಳು ಪಾನಿಪುರಿ ತಿನ್ನಿಸಬೇಕಾಗಿತ್ತು. 20 ನಿಮಿಷ ಅವಧಿಯಲ್ಲಿ ಯಾರು ಹೆಚ್ಚು ಪಾನಿಪುರಿ ತಿಂತಾರೋ ಅವರು ಗೆದ್ದಂತೆ. ಈ ರೌಂಡ್ನಲ್ಲಿ ಕ್ವಾಟ್ಲೆ ಗಿಲ್ಲಿ ನಟನಿಗೆ ಕುಕ್ ಶಿಲ್ಪಾ ಕಾಮತ್ ಪೂರಿ ತಿನ್ನಿಸಿ ಆರಂಭವನ್ನ ಮಾಡಿದ್ರು. ಕಾಮತ್ ಪಾನಿಪುರಿ ತಿನ್ನಿಸೋದಕ್ಕೆ ಆರಂಭಿಸಿದ್ರು. ಅಡ್ವಾಂಟೇಜ್ ಟಾಸ್ಕ್ನಲ್ಲಿ ಅಕ್ಷರಶಃ ಅಡ್ವಾಂಟೇಜ್ ತಗೊಂಡು ಪ್ರತಿ ಬಾರಿ ಪಾನಿಪುರಿ ತಿನ್ನಿಸುವಾಗ ಶಿಲ್ಪಾ ಕಾಮತ್ ಕೈಗೆ ಗಿಲ್ಲಿ ನಟ ಮುತ್ತು ಕೊಡ್ತಿದ್ರು. ಇದನ್ನ ಗಮನಿಸಿದ ಆಂಕರ್ ಅನುಪಮಾ ಗೌಡ ಪಕ್ಕದಲ್ಲಿದ್ದ ಲಾಂಗ್ನ ತೋರಿಸಿ ಗಿಲ್ಲಿ ನಟನಿಗೆ ಹೆದರಿಸೋದಕ್ಕೆ ಯತ್ನಿಸಿದ್ರು. ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಪಾನಿಪುರಿ ತಿನ್ನಿಸೋದಕ್ಕೆ ಕೈ ಮುಂದಿಟ್ಟಾಗ ಶಿಲ್ಪಾ ಕಾಮತ್ಗೆ ಗಿಲ್ಲಿ ನಟ ಪಂಟ್ ಅಂತ ಮುತ್ತು ಕೊಟ್ಟೆ ಬಿಟ್ರು. ಗಿಲ್ಲಿ ನಟ ಪಟ್ ಅಂತ ಮುತ್ತನ್ನ ಕೊಟ್ಟೆ ಬಿಟ್ಟಿದ್ರು. ಶಿಲ್ಪಾ ಕಾಮತ್ ಅಡ್ವಾಂಟೇಜ್ ತಗೊಂಡು ಗಿಲ್ಲಿ ನಟ ಕೈಗೆ ಮುತ್ತು ಕೊಡ್ತಾ ಇದ್ರು. ಕೈಯಲ್ಲಿ ಗ್ಲೌಸ್ ಇತ್ತು ಅಂತ ಸುಮ್ಮನೆ ಇದೆ, ಇಲ್ಲಾಂದಿದ್ರೆ ಒಂದು ಕೈ ನೋಡ್ಕೊಳ್ತಿದ್ದೆ ಅಂದಿದ್ದಾರೆ ಕಾಮತ್. ಈ ವಾರ ಗೆದ್ದವರು ಯಾರು? ಈ ವಾರ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಗೆಲುವಿನ ನಗೆ ಬೀರಿದ್ರು ರಾಘವೇಂದ್ರ ಹಾಗೆ ತುಕಾಲಿ ಸಂತು. ಹೌದು, KGF ರಾಕಿ ಬಾಯ್ ಗೆಟಪ್ನಲ್ಲಿ ತುಕಾಲಿ ಸಂತು ಬಂದಿದ್ರು. ಚಿನ್ನ ಅಂತ ಯಶ್ ಶೈಲಿಯಲ್ಲಿ ಮಾತನಾಡ್ತಾ ರಾಘವೇಂದ್ರಗೆ ಬೇಜಾನ್ ಕ್ವಾಟ್ಲೆ ಕೊಟ್ಟಿದ್ರು ತುಕಾಲಿ ಸಂತು. ಎಲ್ಲಾ ಕ್ವಾಟ್ಲೆ ಸಹಿಸಿಕೊಂಡು ಕೀಮಾ ಉಂಡೆ ತಯಾರಿಸುವುದರಲ್ಲಿ ರಾಘವೇಂದ್ರ ಯಶಸ್ವಿಯಾದ್ರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,